ನಮ್ಮಮ್ಮ ಕೋಲಲ್ಲಿ ಹೊಡೆದು ಬಿಡಿಸ್ತವನೆ. ಒಂದು 3 ಬಿಡಿಸ್ತಾ ನೋಡಿ. ಇದನ್ನ ಜಾಗಡಿ ಸೊಪ್ಪು ಅಂತಾರೆ. ಇದ್ರಲ್ಲಿ ನೋಡಿ ಎಲ್ಲ ಬೊಂಬಲಿ ಈ ಥರ ಮಾಡಿ ಇಟ್ಟಿದ್ದಾರೆ. ಮಾಡಬೇಕು. ಸೊ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಈಗ. ವಾಕೆ ಎಲ್ಲ ಆದಾಗ ಅದೇ ಉಟ್ಕೊಂಡಿರೋದು. ನನ್ನ ಲೈಟ್ ಜೊತೆ ಇವತ್ತು ತೋಟದ ಬ್ಲಾಗ್ ಅಂದ್ಕೊಳ್ಳಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಹನಗೌಡ ಯೂಟ್ಯೂಬ್ ಚಾನಲ್. ಸೊ ಇಲ್ಲೊಂದು ಪಿಂಪಲ್ ಆಗಿಬಿಟ್ಟಿದೆ ನೋಡಿ, ಎಷ್ಟು ಹೈಲೈಟಾಗಿ ಕಾಣ್ತಿದೆ ಅದು ಅಂತ. ಸೊ ನಾವಿಲ್ಲಿ ತೋಟದ ಹತ್ರ ಬಂದಿದ್ವಿ. ಸ್ವಲ್ಪ ಏಣಿ ಬೇಕಿತ್ತು ಎಲೆ ತೋಟಕ್ಕೆ. ಸೊ ಹಾಗಾಗಿ ತೋಟದ ಹತ್ರ ಬಂದಿದ್ವಿ. ನೋಡಿ ಏಣಿ ಯಾವ ಥರ ಮಾಡಿದ್ದಾರೆ. ಸೊ ತಗೋಬೇಕು ಇವಾಗ. ಅದಕ್ಕೆ ನೋಡೋಕ್ಕೆ ಅಂತ ಬಂದಿದ್ವಿ ನಾನು ಮತ್ತು ಕಟಿಪುಣ. ಏಣಿಗಳು ನೋಡಿ ಎಲ್ಲ ಬೊಂಬಲಿ ಈ ಥರ ಮಾಡಿ ಇಟ್ಟಿದ್ದಾರೆ. ಸೊ ಏಣಿಗಳೇ ಸಿಗ್ತಾಯಿಲ್ಲ ನಮ್ಮೂರ ಸೈಡು. ನಮ್ಮೂರಲ್ಲೇ ಮಾಡವ್ರೆ ಈ ಸತಿ. ಅವ್ರಿಗೆ ಅಂತ ಮಾಡ್ಕೊಂಡವ್ರೆ. ನಾನು ಒಂದು 3 ನಮಗೂ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಹಾಗಾಗಿ ಯಾಕವು ಬೊಂಬು ಏನಕ್ಕೆ ಕಟಿಪುಣ ಅವು? ಗುದ್ಲಿಗ ಎತ್ಕೋ, ಅಲ್ಲಿ ಸಣ್ಣಗದೇನದು ಇವೆಡೆ. ಎಸ್, ಇವಾಗ ನಮ್ಮ ಮಾವಿನಕಾಯಿ ತೋಟಕ್ಕೆ ಬಂದ್ವಿ. ನೋಡೋಣ ಹೆಂಗಿದೆ ಅಂತ. ಹೂವು ಕಚ್ಚಿದ್ದಾವೆ. ಸೊ ಮ್ಯಾಂಗೋ ತೋಟ ತೋರಿಸ್ತೀನಿ ರೀ. ನೋಡಿ ಎಷ್ಟು ಹೂವು ಕಚ್ಚಿದ್ದಾವೆ ಅಂತ. ಸಣ್ಣ ಸಣ್ಣಕ್ಕೆ ಪೀಚ್ ಆಯ್ತಾವೆ. ಇದಕ್ಕೆ ಔಷಧಿನ ಹೊಡಿಸ್ಬೇಕು. ಸನ್ಲೈಟ್ ಜೊತೆ ಇವತ್ತು ತೋಟದ ಬ್ಲಾಗ್ ಅಂದ್ಕೊಳ್ಳಿ. ಸೊ ಆ ಕಡೆ ಒಂದು ಮರ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟದೆ. ಕಟಿಪಣ ಓಯ್ ಅಲ್ಲೋಡು, ಅವ್ರ ತೋಟ ಫುಲ್ಲು ಎಲೆನೇ ಕಾಣ್ತಾ ಇಲ್ಲ. ಹೂವು ನೋಡು ಎಷ್ಟು ಚೆನ್ನಾಗಿ ಕೂತದೆ. ಸಖತ್ತಾಗಿ ಕೂತಿದೆ ಹೂವು. ಈ ಸತಿ ಅಷ್ಟು ಮ್ಯಾಂಗೋ ಏನು ಅಷ್ಟು ಇದಿಲ್ಲ ನೋಡಿ. ಎಲ್ಲ ಮರಗಳಲ್ಲಿ ಹೂವನೇ ಇಲ್ಲ. ಎಲ್ಲೋ ರೇರು ಒಂದೊಂದು ಮರದಲ್ಲಿ ಮಾತ್ರ ಇದೆ. ಸೊ ಈ ಸತಿ ಮ್ಯಾಂಗೋ ರೈಟ್ ಏನಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಮ್ಯಾಂಗೋ ಬಿಸ್ನೆಸ್ ಮಾಡೋರಿಗೆ ತುಂಬಾ ಕಷ್ಟ ಇದೆ ಈ ಸತಿ. ಲಾಸ್ ಆಗುತ್ತೆ. ಯಾಕಂದರೆ ಈ ಥರ ಹೂವು ಬಿಡಲಿಲ್ಲ ಅಂತ ಅಂದರೆ ಏನು ಇದಾಗುತ್ತೆ. ಇದು ನಮ್ಮದು ಬಾದಾಮಿ ಗಿಡ. ಹಾಂ ಹೌದು, ಔಷಧಿ ಹೊಡ್ಸ್ಬೇಕಿದ್ಕೆ ಸ್ವಲ್ಪ. ಇದು ಬಾದಾಮಿ ಮರ ತಾನೇ? ಎಲ್ಲ ಕಡಿತದೆ. ಅಡಿಲೇ ಮುಗ್ಗಾಗದೆ ನೋಡಿ, ಎಲ್ಲ ಫುಲ್ ಮುಗ್ಗಾಗದೆ. ಒತ್ತಟ್ಟಿಂದ ಕಡಿತಾ ಇದ್ದೀವಿ. ಹೌದು, ಅದು ಒಂದೇ ಕೊಂಬೇನೂ ಇಲ್ಲ, ಎಲ್ಲ ಕಡಿತ. ಒಳ್ಳೆ ಗಿಡ ಬುರ್ದ ಉಸಿರು ಕಡಿತದೆ ನೋಡು ಅಲ್ಲಿ ಮೇಲೆ. ಇದೆಲ್ಲ ಕ್ಲೀನ್ ಮಾಡ್ಬೇಕೇನೋ. ಈಗ ಆಗ್ತದೆ ಕೆಲಸ. ಅದು ಉಳಿಸ್ಬೇಕು. ಮಳೆ ಹೋದಾಗ ಉಳಿಸ್ಬಿಟ್ಟು ಗೆಡ್ಡೆ ಎಲ್ಲ ಕೇಳಿಸ್ಬಿಟ್ಟು ಅರ್ಥ ಮಾಡಿದ್ವಿ. ಆಗ ಎಲ್ಲ ಮಾಡುವುದಲ್ವ, ಎಲ್ಲ ಕಿತ್ತು. ಇದು ಬಾದಾಮಿ ಮರ. ನಮ್ದು ಆಲ್ಮೋಸ್ಟ್ ಬಾದಾಮಿ ಮರಗಳೇ ಇರೋದು. ಇದಂತೂ 1 ವರ್ಷ ಬಿಡಲಿಲ್ಲ. ಇದು ಯಾಕೋ ಹೋಗ್ಬಿಟ್ಟಿದೆ ಮರ. ಇಲ್ಲ, ತುಂಬ ಹಳೆ ಮರ ಇವೆಲ್ಲ. ಎಷ್ಟು ವರ್ಷದವು ಇರಬೇಕು? ಎಷ್ಟು ವರ್ಷ ಆಗಿರ್ಬೇಕು ಈ ಮರಕ್ಕೆ? ನಾವು ಇರಲಿಲ್ಲ ನೆಟ್ಟಾಗ. ಒಂದು 40 ವರ್ಷದ ಮರ ಇರಬೇಕು ಇವೆಲ್ಲ. ನಾನು ಇದು 4 ಕ್ರೇಟ್ ಕಾಯಿ ಆಗಿದ್ದು ಅಂತೊಳಗೆ. ಇಲ್ಲೇ ಹೆಂಗ್ ಚೋರಾಗಿದ್ದು ಗೊತ್ತೇ? 4 ಕ್ರೇಟ್ ಒಂದೇ ಅದ್ರೊಳಗೆ. ಅದು ಜಾತಿ ಮರ ಅಂತ ನೋಡಿ, ಬುಡದಲ್ಲೇ ಅದು. ಇದು ಏನ್ ಮರ? ಅದು ಬಾದಾಮಿನೇನೋ. ಅದು ಬಾದಾಮಿನೇ. ಇವೆಲ್ಲ ಬಾದಾಮಿ. ಇದೊಂದು ಸೇಂದುರ ಮರ. ಇದೊಂದು ಸೇಂದುರ ಮರ. ಅದು ಬಿಟ್ರೆ ಇದು ಮಿಕ್ಕದೆಲ್ಲ ಬಾದಾಮಿ. ಸೊ ಇವಾಗ ನಮ್ಮ ತೋಟದ ಹತ್ರ ಬಂದ್ವಿ. ಸೊ ಜೋಳ ನೋಡಿ, ಲಾಸ್ಟ್ ಟೈಮ್ ಇನ್ನೂ ಚಿಕ್ಕದಿತ್ತು, ಇವಾಗ ಸ್ವಲ್ಪ ಉದ್ದಾಗಿದೆ. ಇನ್ನೇನು ಗಾಯ್ಸ್ ಸಮಾಚಾರ? ಹಳ್ಳಿ ವೆದರು ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಂತೂ ರಜೆ ಇದ್ಬಿಟ್ರೆ ಆಫೀಸ್ಗೆ ತೋಟ ಎದ್ದು ತೋಟದ ಹತ್ರನೇ ಬಂದೆ ಡೈರೆಕ್ಟು. ಎಲ್ಲೂ ಹೋಗಿಲ್ಲ ಇವತ್ತು. ಸೊ ಇಲ್ಲಿ ಚಳಿ ಮಾತ್ರ, ಚಳಿ ಸಿಕ್ಕಾಪಟ್ಟೆ ಚಳಿ ಇದೆ. ಇಲ್ಲೊಂದು ಕಾಯಿ ಬಿದ್ದಿದೆ, ಅದಕ್ಕೆ ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ನೋಡಿ, ಕಾಯಿ ಬಿದ್ದಿದೆ. ಕಾಯ ಎಳ್ಳಿರೋ ಗೊತ್ತಿಲ್ಲ. ಸೊ ಎಳ್ಳಿರೇ ಬಿದ್ದಿದೆ ಅನಿಸುತ್ತೆ. ಸೊ ಏನಕ್ಕೂ ಗೊತ್ತಿಲ್ಲ, ಎಳ್ಳೀರು ಬಿದ್ದಿದೆ. ಅಡುಮ ಆ ಥರ ಏನಾದ್ರು ಇದ್ದರೆ ಈ ಥರ ಕೆಡದ್ಬಿಡ್ತವೆ ಎಳ್ಳೀರನ್ನ. ತೆಂಗಿನ ಮರಗಳಿಗೆ ಸ್ವಲ್ಪ ಉಪ್ಪು ಹಾಕ್ಸಿದ್ದೆ, ಅಂದರೆ ಇದು ತಿನ್ನೋ ಉಪ್ಪು.
ಯಾಕೆಂದರೆ ಜಾಸ್ತಿ ಫಲನೇ ಇರಲಿಲ್ಲ. ಯಾರೋ ಉಪ್ಪಾಕಿ ಚೆನ್ನಾಗಿ ಬರುತ್ತೆ ಅಂದರು, ಹಾಗಾಗಿ ಉಪ್ಪಾಕ್ಸಿದ್ದೀನಿ. ಈ ಮರ ನೋಡಿ, ಅರ್ಕೆಲೆಸ್ ಮರ. ಸೊ ಅಲ್ಲೊಂದಿತ್ತು ನಮ್ಮ ಎಳೆ ತೋಟದ ಹತ್ರ, ಅದು ದೊಡ್ಡಾಗಿತ್ತು ಅಂತ ಕೊಟ್ಬಿಟ್ವಿ. ಸೊ ಇವಾಗ ಇದೊಂದು ಬಿಟ್ಟಿದೆ, ಇಷ್ಟು ಉದ್ದ ಆಗಿದೆ. ಇದಿನ್ನೂ ಬೇಕು ಟೈಮ್, ಒಂದು 5 ವರ್ಷ. ಸೊ ಇಲ್ಲೊಂದು ಚಿಕ್ಕ ಕಾಯಿ ಥರ ಬಿದ್ದಿದೆ. ಕಾಯ ಎಲ್ಲಿರ ಬುಂಡೆನ ನೋಡಬೇಕು. ಬುಂಡೆ ಹೋಗ್ಬಿಟ್ಟಿದೆ. ಹಾಂ, ಬೆಂಕಿ ಹಾಕ್ಬೇಕು ಅದಕ್ಕೆ. ಆ ಕಡೆ ಒಂದು ಹುಣ್ಸೆಹಣ್ಣು ಮರ ಇತ್ತು, ಸೊ ಅದನ್ನು ಕಡ್ದಾಕಿದ್ದಾರೆ. ಅಂದರೆ ಇದು ನಮ್ಮ ಅತ್ತೆ ಅವ್ರದ್ದು ತೋಟ. ಸೊ ಕ್ಲೀನ್ ಮಾಡಿಲ್ಲ, ಹಂಗೆ ಬಿಟ್ಬಿಟ್ಟು ಹೋಗವ್ರೆ. ನೋಡಬೇಕು. ಮೋಟ್ರ್ ಆನ್ ಮಾಡ್ದಾ? ನೇಚರ್ ಎಂಜಾಯ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜೋಳ ಇಲ್ಲಿ ಹಾಕಿದ್ವಿ, ಯಾಕೋ ಈ ಸೈಡೆಲ್ಲ ನೀಟಾಗಿ ಬಂದಿಲ್ಲ. ಆ ಕಡೆ ಚೆನ್ನಾಗಿ ಬಂದಿದೆ. ಸೊ ಮೇಲ್ಗಡೆ ಇದರಲ್ಲಿ ಚೆನ್ನಾಗಿ ಬಂದಿದೆ, ಅದು ಬಿಟ್ಟರೆ ಈ ಕಡೆ ಅಷ್ಟರಲ್ಲೇ ಬಂದಿಲ್ಲ ಜೋಳ ಸರಿಯಾಗಿ. ಸೊ ಇಲ್ಲಿ ನೋಡ್ಬೋದು, ನಮ್ಮ ಶೆಡ್ಡಿಗೆ ಬಂದ್ವಿ. ಸೊ ನಾನು ಅನ್ಕೋತಾ ಇದ್ದೀನಿ ಈ ಕವರ್ ಇಲ್ಲಿ ಹಾಕಿರ್ತೀನಿ ಯಾವಾಗಲೂ. ಯಾಕೆ ಅಂತ ಅಂದರೆ ಸೊಪ್ಪು ಕುಯ್ಯೋಣ, ಸ್ವಲ್ಪ ಬೆರಕೆ ಸೊಪ್ಪು ಅಂತ ನಾನು ಸುಮಾರಾಗಿ ಕುಯ್ತೀನಿ ಗೈಸ್. ನೋಡೋಣ, ಕೀಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಜೋಳ ನೋಡಿ, ಲಾಸ್ಟ್ ಟೈಮ್ ವೀಡಿಯೋ ಮಾಡಿದಾಗಲೂ ಈಗಲೂ ಸ್ವಲ್ಪ ದೊಡ್ಡ ಆಗಿದೆ, ಪರವಾಗಿಲ್ಲ. ಚೆನ್ನಾಗಿ ಬಂದರೆ ಆಗುತ್ತೆ. ಹೆಂಗೆ ಕಟ್ಟಿಪಣ ಸೊಪ್ಪು ಸಿಕ್ಕದೆ, ಬೆರಕೆ ಸೊಪ್ಪು. ತೋಟದಲ್ಲಿ ಇದು ಕಾಶಿ ಮೆಣಸಿನ್ಕಾಯಿ ಅಂತಾರೆ, ನೋಡ್ಬೋದು. ಸೊ ಸಣ್ಣ ಇಷ್ಟಪ್ಪನೇ ಇರುತ್ತೆ, ಹೆವಿ ಖಾರ ಇರುತ್ತೆ. ಇದೆಲ್ಲ ನಾವು ಹಾಕೇ ಇಲ್ಲ, ಆದಾಗ ಅದೇ ಉಟ್ಕೊಂಡಿರೋದು. ಇದು ಇನ್ನೂ ಸಣ್ಣ ಇರುತ್ತೆ, ತೋರಿಸ್ತೀನಿ. ಇದು ಇಲ್ಲಿ ಎಲೆ ನಮ್ಮದು ಗೊಬ್ಬರ ಎಲ್ಲ ಹಾಕ್ತೀವಲ್ಲ, ಹಾಗಾಗಿ ಇಷ್ಟಪ್ಪ ಬಂದವೆ ನೋಡಿ. ಕಾಶಿ ಮೆಣಸಿನ್ಕಾಯಿ ನೋಡಿ ಎಷ್ಟೆಷ್ಟಪ್ಪ ಬಿಟ್ಟವೆ. ಅದು ಈಗ 10 ಗಿಡ ಇರಲಿ ಅದೇ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಎಷ್ಟು ಸಣ್ಣಗೆ ಬಿಡುತ್ತೆ ಅಂದರೆ ಸಖತ್ತಾಗಿ ಬಿಟ್ಟವೆ ಇವು. ಎಲ್ಲ ಉದುರಿ ಗಿಡ ಉಟ್ಕೊಳ್ತವೆ. ಇವೇವಿ ಖಾರ ಮಾತ್ರ, ಖಾರ ಇರುತ್ತೆ. ಸೊ ಸ್ವಲ್ಪ ದಪ್ಪ ಆಗ್ಬಿಟ್ಟು ಸಾಕಾಗಿದಲ್ವಾ? ಒಂದು ಅದ್ರಲ್ಲಿ ದಪ್ಪಕ್ಕೆ ಬಂದದೆ. ಅಲ್ಲ ಇಷ್ಟೊಂದು ನೀರು ಕುಡಿತೇವೆ, ಆಬದ್ ಬೀಳ್ತದೆ. ಬಾಳೆ ಗಿಡ ಹಿಂಗಾಗಿ ಬಾಳೆ ಗಿಡ ಅದೇನೋ ಸರಿ ಹೋಗಿರಲಿಲ್ಲ. ಬಟರ್ ಫ್ರೂಟ್ ಗಿಡ ಇದು ನೋಡಿ, ಇದನ್ನೇ ನಾನು ಹೇಳಿದ್ದು. ಸೊ ಚೆನ್ನಾಗಿ ಬರ್ತಾ ಇದೆ, ನೋಡೋಣ. ಏನು ಒಂದು 2 ಇಯರ್ಸ್ ಬೇಕೇನೋ. ಇವಾಗ ಒಂದು 6 ತಿಂಗಳಾಯಿತು, 6 ತಿಂಗಳಿಗೆ ಎಷ್ಟು ಬಂದಿದೆ. ಹಣ್ಣು ತಿನ್ಬೇಕಲ್ಲ ನೀನು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮಾವಿನಕಾಯಿ ಥರನೇ ಇರುತ್ತೆ, ಸೀಬೆಕಾಯಿ ಥರ ಹಸಿರು ಕಲರೇ ಬಿಡ್ತದೆ, ಒಳಗಡೆನೂ ಹಸಿರೇ ಇರ್ತದೆ. ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು. ನೀನು ಇನ್ನೂ ತಿಂದಿಲ್ಲ ಅಲ್ವಾ ಯಾವತ್ತೂ, ಅದಕ್ಕೆ ಗೊತ್ತಾಗ್ತಾಯಿಲ್ಲ. ಇವಾಗ ಮನೆಗೆ ಬಂದ್ವಿ. ನಮ್ಮಮ್ಮ ರೊಟ್ಟಿ ಸುಡ್ತವ್ರೆ. ನಮ್ಮಮ್ಮ ಸುಡೋ ಸ್ಟೈಲ್ ಇದು ನೋಡಿ, ಈ ಥರ ರೊಟ್ಟಿ ಕೈಯಲ್ಲಿ ಬಳಿಯೋ ರೊಟ್ಟಿ ಅಂತೀವಿ. ಸೊ ರೊಟ್ಟಿಗೆ ಇವತ್ತು ಬೀಟ್ರೋಟ್ ಪಲ್ಯ, ರೊಟ್ಟಿ ವಿತ್ ಬೀಟ್ರೋಟ್ ಪಲ್ಯ. ಸೊ ಸೊಪ್ಪು ಸಿಕ್ಕಿದೆ, ಇದನ್ನು ಜಾಗಡಿ ಸೊಪ್ಪು ಅಂತಾರೆ. ಇದು ಈಟ್ಗೆ ಒಳ್ಳೆಯದು. ಇದು ಜಾಗಡಿ ಸೊಪ್ಪು. ಇದು ಉಪ್ಸಾರು ಮಾಡಿದ್ರೆ ಚೆನ್ನಾಗಾಗುತ್ತಂತೆ ಸ್ವೀಟಾಗೆ. ಸೊ ನೋಡಿ, ಇದು ಒಳ್ಳೇದು ಸೊಪ್ಪು, ಈ ಥರ ಬರುತ್ತೆ ಜಾಗಡಿ ಇದೇನೆ. ಸೊ ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡ್ತಾರೆ ಸೊಪ್ಪನ್ನ. ನಮಗೂ ಗೊತ್ತಿರಲಿಲ್ಲ ಇದು ಯಾವ ಸೊಪ್ಪು ಅಂತ. ಸುಮ್ಮನೆ ಒಂದು ಡೌಟಲ್ಲಿ ಕಿತ್ಕೊ ಬಂದೆ ನಾನು. ಅತ್ತೆಗೆ ತೋರಿಸ್ತೆ, ನಮ್ಮ ಅತ್ತೆಗೆ. ನಮ್ಮ ಅತ್ತೆ ಇದೇನೆ ಉಪ್ಸಾರ್ಗೆ ಚೆನ್ನಾಗಾಯ್ತದೆ. ಇವಾಗ ನಾವು ಬೇಲ್ದಣ್ಣು ಸಿಗ್ತಾವ ಏನು ಅಂತ ನೋಡಕ್ಕೆ ಬಂದಿದ್ದೀವಿ.
ಬೇಲ್ದಣ್ಣನ ಮರ ಇದೆ ನಮ್ಮೂರಲ್ಲಿ. ಸೊ ರೋಡ್ ಹತ್ರನೇ ಬಂದಿದ್ದೀವಿ. ನೋಡೋಣ ಬಂದ್ರೆ ಇಲ್ಲಿ ಪಕ್ಕದಲ್ಲೇ ಕೆರೆ ಇದೆ, ತೋರಿಸ್ತೀನಿ ಬನ್ನಿ. ನಮ್ಮೂರ ಕೆರೆ ನೋಡಿ, ನಮ್ಮೂರ ಕೆರೆ ಇದು. ಇಲ್ಲಿ ಬೇಲ್ದಣ್ಣನ ಮರ ಇದೆ. ತುಂಬಾ ಇದ್ದಾವೆ ಬೇಲ್ದಣ್ಣು, ಬಟ್ ಕೀಳೋಕ್ಕಾಗಲ್ವಲ್ಲ. ಅಮ್ಮ ಏನು ಮಾಡೋದು? ಚೋಟನ ಮರದ ಮೇಲೆ ಹಚ್ಸೋಣ ಅಂತ ಇದ್ದೀವಿ. ಹಚ್ಬಿಟ್ಟು ಚೋಟನ ಅಲ್ಲೇ ಬಿಟ್ಬಿಟ್ಟು ಹೊಂಟೋಗೋದು ಮನೆಗೆ, ಅಲ್ವಾ ಚೋಟು? ಇವಾಗ 2 ಬೇಲ್ ಕಾಯಿ ಸಿಕ್ಕಿದೆ, ಹಣ್ಣು ಸಿಕ್ಕಿಲ್ಲ. ಆದರೆ ಇಲ್ಲಿ ಇಡ್ತೀನಿ, ನೋಡೋಣ ಕೀಳೋಣ. ಇಲ್ಲಿ ಇಷ್ಟು ಬೇಲ್ದಣ್ಣು ಸಿಕ್ತು. ಸೊ ಇನ್ನೂ ಒಂದು ಇದಕ್ಕೆ ಹೋಗ್ತಾಯಿದ್ದೀವಿ ಇವಾಗ. ನಿಧಾನ ಕಿಳಿಯಪ್ಪ, ಡೌನ್ ಇಲ್ಲಿ. ಇಲ್ಲಿ ನೋಡಿ, ಬೇಲ್ದಣ್ಣು ತುಂಬಾ ಇದ್ದಾವೆ, ಬಟ್ ಕೀಳೋಕ್ಕಾಗಲ್ಲ. ಬಿದ್ದರೆ ಮಾತ್ರ ಎತ್ಕೋಬೇಕು. ಡಿಕ್ಕಿ ಓಪನ್ ಮಾಡಪ್ಪ. ಅಲ್ಲಿ ಓಪನ್ ಮಾಡ್ಬೇಕು ನೀನು ಡಿಕ್ಕಿನ. ತಿರುಗಿಸ್ಬಿಟ್ಟೈತು. ಇವಾಗ ಅಮ್ಮ ಡ್ರೈವ್ ಮಾಡ್ತೀನಿ ಅಂದ. ಸೊ ಹಂಗಾಗಿ ಆಮೇಲೆ ಕೊಟ್ಟೆ. ಸ್ಲೋ ಆಗಿ ಹೋಗ್ಬೇಕು. ಅಮ್ಮ ಡ್ರೈವ್ ಮಾಡ್ತಾ ಇದ್ದಾನೆ ನೋಡಿ ನನ್ನ ಗಾಡಿನ. ಫಸ್ಟ್ ಟೈಮ್ ಚೆನ್ನಾಗಿ ಓಡಿಸ್ತಾನೆ, ಏನು ಭಯ ಇಲ್ಲ. ಇದೇನಾ? ಓ ಇಲ್ಲಿ ತುಂಬಾನೇ ಇದಾವೆ ಇಲ್ಲಿ ಗಾಯ್ಸ್, ಸಿಕ್ಕಾಪಟ್ಟ ಇದಾವೆ ಇಲ್ಲಿ. ಇಲ್ಲಿ ನೋಡಿ ಎಷ್ಟೊಂದು ಇದಾವೆ, ಬಟ್ ಕೀಳೋದಂಗೆ ಗೊತ್ತಿಲ್ಲ. ನಿಧಾನ ನಿಧಾನ. ಹಾಂ, ನಮ್ಮ ಬ್ರೇಕ್ ಎಲ್ಲ ಚೆನ್ನಾಗದೆ ಹಳೆ ಗಾಡಿ ಆದ್ರೂ. ಇಲ್ಲೂ ಕೀಳೋಣ, ನೋಡೋಣ. ಸೊ ಕೆರೆ ನೋಡಿ ಇವೆಷ್ಟು ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಇದಾವೆ ಬೇಲ್ದಣ್ಣಿಲ್ಲಿ. ಆದರೆ ಕೀಳೋಕೆ ಬೇಕಲ್ಲ, ಕೀಳೋಕ್ಕಾಗಲ್ಲ. ಕಲ್ಲಲ್ಲಿ ಹೊಡಿತೀವಿ. ಈಗ ಸಣ್ಣದಕ್ಕೆ ಟ್ರೈ ಮಾಡಬೇಡ, ವೇಸ್ಟು. ನಹಿ ಬೀಳ್ತಲ್ಲ. ಹತ್ತಿ ಕೀಳೋರಾಗಬೇಕು. ತುಂಬ ಇದಾವೆ, ಬಟ್ ಹತ್ತಿ ಕೀಳೋರಿಲ್ಲ ಯಾರು. ಓಲಲ್ಲಿ ಹೊಡೆದು ಬಿಡಿಸ್ತವನೆ. ಒಂದು 3 ಬಿಡಿಸ್ತಾ ನೋಡಿ. ಅಮ್ಮ ಜಾಸ್ತಿ ಇರೋ ಕಡೆ ಹೊಡಿ, ಈ ಕಡೆ ಹೊಡಿತ್ಯಾ? ಇಲ್ಲಿ ಜಾಸ್ತಿ ಅವ ನೋಡಿ. ಓ ಇಲ್ಲೊಂದು ಬೀಳ್ತು ನೋಡಿ ಗ್ಯಾಸ್. ಹೊಡೆದೋಗ್ಲಿ ನಡಿ, ಹಣ್ಣಾಗುತ್ತೆ 2 ದಿನ ಇಟ್ಟರೆ. ಕಾಯಿ ಕಣೋ ಅದು. ಈಗ ನೋಡಿ ಹೆಂಗೆ ಬೀಳ್ತವೆ. ನಾನು ಟ್ರೈ ಮಾಡ್ತೀನಿ. ಫೈನಲಿ ಇಷ್ಟು ಬೇಲ್ದಣ್ಣು ಸಿಕ್ಕಿದ್ವು. ಸೊ ನೋಡಿ, ಅದರಲ್ಲಿ ದಪ್ಪ ಅಂದರೆ ಇದೊಂದೇ ಜಾಸ್ತಿ ದಪ್ಪ. ಸೊ ಎಷ್ಟು ಸಿಕ್ಕಿದಾವೆ. ಇವಾಗ ನಮ್ಮೂರ ಕೆರೆ ಹತ್ರ ಮೀನು ಹಿಡಿತಾ ಇದ್ರು ಒಂದಿಬ್ಬರು ಹುಡುಗರು. ಸೊ ಅದನ್ನು ನೋಡೋಣ ಅಂತ ಬಂದ್ವಿ. ಮೀನು ಹಿಡಿತವ್ರೆ. ಒಂದೇ ಒಂದು ಮೀನು ಸಿಕ್ಕಿದೆ ಅಷ್ಟೇ. ಏ ಅಮ್ಮ ಬಾ, ಬೇಡ. ಏನು ಹಾಕೋದು ಅದಕ್ಕೆ? ಬಲೆ ಹಿಡಿಯೋಕ್ಕೆ, ಮೀನು ಹಿಡಿಯೋಕ್ಕೆ? ಎರೆಹುಳ ಸಿಗ್ತಾವಾ? 2 ತೋರಿಸಿ. 2 ಹಿಡ್ದಿದ್ದಾರಂತೆ ನೋಡಿ. ಚಿಕ್ಕದಾ? ತೋರಿಸಿ. ಅಲ್ಲಿ 2 ಇದೆ ನೋಡಿ. ಮಾಡಿ ಏನು ಮಾಡಕ್ಕೆ ಬಂದಿದ್ದೀರಾ? ಏನು ಪ್ರಾಜೆಕ್ಟು? ಸೈನ್ಸ್ ಪ್ರಾಜೆಕ್ಟ್ ಮಾಡಕ್ಕೆ ಬಂದಿದ್ದಾರೆ. ಈ ಒಂದು ಸ್ಕೂಲಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ ಟ್ಯೂಸ್ಡೇ. ಸೊ ಹಾಗಾಗಿ ಪ್ರಾಜೆಕ್ಟ್ ಮಾಡಬೇಕು. ಸೊ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಈಗ ಹುಡುಗರೆಲ್ಲ ಬಂದಿದ್ದಾರೆ, ಸಂಡೇ ಅಲ್ವಾ, ರಜಾ ಎಲ್ಲರಿಗೂ.
ಸೊ ನಾನು ಕೂಡ ಹೆಲ್ಪ್ ಮಾಡ್ತಾಯಿದ್ದೀನಿ. ನಮ್ಮ ಟ್ಯೂಷನ್ ಮಕ್ಕಳವರು. ನಾನಿಲ್ಲಿ ಸನ್ ಮಾಡ್ತಾಯಿದ್ದೀನಿ. ಸೊ ಇವಂದಿರೋದು ಪ್ರಾಜೆಕ್ಟು. ಇವರೆಲ್ಲ ಹೆಲ್ಪ್ ಮಾಡೋಕ್ಕೆ ಬಂದವ್ರೆ ಫ್ರೆಂಡ್ಸ್ಗಳು ಅಲ್ವೇಂದ್ರ? ಏನು ಟಿಫನ್ ತಿಂದ್ರಿ ನೀನು? ಚಿತ್ರಾನ್ನ. ನೀನು ಪ್ರಜು? ರಸಮ್ ತಿಂದ. ಓಕೆ, ಹಾಯ್ ಮಾಡಿ. ಏನು ಮಾಡಕ್ಕೆ ಬಂದಿದ್ದೀರಾ? ಏನು ಪ್ರಾಜೆಕ್ಟು? ಸೈನ್ಸ್ ಪ್ರಾಜೆಕ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಇವನ್ ಸ್ಕೂಲಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ ಟ್ಯೂಸ್ಡೇ. ಸೊ ಹಾಗಾಗಿ ಪ್ರಾಜೆಕ್ಟ್ ಮಾಡಬೇಕು. ಸೊ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಈಗ. ಹುಡುಗರೆಲ್ಲ ಬಂದಿದ್ದಾರೆ, ಸಂಡೇ ಅಲ್ವಾ, ರಜಾ ಎಲ್ಲರಿಗೂ. ಸೊ ನಾನು ಕೂಡ ಹೆಲ್ಪ್ ಮಾಡ್ತಾಯಿದ್ದೀನಿ. ನಮ್ಮ ಟ್ಯೂಷನ್ ಮಕ್ಕಳವರು. ನಾನಿಲ್ಲಿ ಸನ್ ಮಾಡ್ತಾಯಿದ್ದೀನಿ. ಸೊ ಇವಂದಿರೋದು ಪ್ರಾಜೆಕ್ಟು. ಇವರೆಲ್ಲ ಹೆಲ್ಪ್ ಮಾಡೋಕ್ಕೆ ಬಂದವ್ರೆ ಫ್ರೆಂಡ್ಸ್ಗಳು ಅಲ್ವೇಂದ್ರ? ಏನು ಟಿಫನ್ ತಿಂದ್ರಿ ನೀನು? ಚಿತ್ರಾನ್ನ. ನೀನು ಪ್ರಜು? ರಸಮ್ ತಿಂದ. ಓಕೆ, ಮನೇಲಿ ಗ್ರಾಸು ಇದ್ವು. ಸೊ ನಮ್ಮ ಮಮ್ಮಿ ಆಲ್ಸೋ ಹೆಲ್ಪಿಂಗ್. ಪೀಸ್ ತರದ್ ಕೊಡು ಅಷ್ಟೇ. ಗ್ರಾಸ್ ಹಾಕ್ತೀವಿ. ಅದು ಕೊಡು. ಇನ್ನು ಕಟ್ಟಿಂಗ್ ಅಲ್ಲಿ ಕಟ್ಟಿತ್ತಲ್ಲಮ್ಮ, ಸ್ವಲ್ಪ ಕಟ್ ಬಿಡು. ಆ ಥರ ಹಾಕೋಕ್ಕಾಗಲ್ಲ ಬಿಡ್ರು. ನಾನು ಹೇಳ್ತೀನಿ ಐಡಿಯಾ. ನಮ್ಮಮ್ಮ ಮಕ್ಕಳು ಅಂದರೆ ನಮ್ಮ ಅಮ್ಮಂಗೆ ಇಷ್ಟ. ಸಾಕು, ಅಲ್ಲೇ ಇಟ್ಟಿರು. ನಾವು ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೋತೀವಿ. ಸೊ ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಸೊ ಮಿಕ್ಕಿತ್ತು ಪೀಸು. ಸೊ ಇವಾಗ ಯೂಸ್ ಆಗ್ತಾಯಿದೆ. ನಮ್ಮ ಮಮ್ಮಿ ಮಕ್ಳಿಗೆ ಅಂದರೆ ಎಲ್ಲನೂ ಕೊಡ್ತಾರೆ, ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಹಾಯ್ ಮೇಡಮ್ಮ. ನನ್ನ ವ್ಲಾಗ್ ಇವತ್ತು ಆಯೇ ಮಾಡಿಲ್ಲ ನೀನು. ಏನು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆಲ್ಲ ಮೆಸ್ಸಪ್ ಆಗಿಬಿಟ್ಟಿದೆ. ಹೆಂಗೆ ಬೇಕು ಹಂಗೆ ಇಟ್ಟಿದ್ದು. ಸೊ ತುಂಬ ದಿನ ಆಯಿತು ಕ್ಲೀನ್ ಮಾಡಿ. ಪಕ್ಕದವರು ಮನೆ ಕಟ್ತವ್ರೆ. ಹಾಗಾಗಿ ಇಲ್ಲಿ ನೋಡಿ ಅವ್ರದ್ದು ಕಾಂಪೌಂಡ್ ಎಲ್ಲ ಕಟ್ತಿದ್ದಾರೆ. ಸೊ ನಮ್ಮನೆ ಎಲ್ಲ ಡಸ್ಟ್ ಆಗ್ಬಿಟ್ಟಿದೆ ಫುಲ್ಲು. ನಾನು ಹೇಳ್ತೀನಿ ಬಿಡ್ರಪ್ಪ. ಫಸ್ಟ್ ಅದು ಹಾಕ್ರು. ಹೇಳ್ತೀನಿ. ಕಲರು ಅದು ರಿವರ್ ಥರ, ನದಿಗೆ ಗ್ರೀನ್ ಯಾಕೆ ಹಾಕ್ತಿ? ಅಲ್ಲಿ ನಾವು ಬೇಲ್ದಂಡ್ ಕೀಳಕ್ಕೆ ಹೋಗಿದ್ವಲ್ಲ, ಅಲ್ಲಿ ಅವರೆಲ್ಲ ಭತ್ತ ಎಲ್ಲ ಇದು ಮಾಡ್ತಾ ಇದ್ರೆ ಇವನು ಯಾವ ಹಾಡು ಆಡ್ದೆ ಗೊತ್ತೇ? ರೈತ 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 ಅನ್ನ ಕೊಡುವ ದಾತ. ಎಷ್ಟು ಅಡಿಕ್ಟ್ ಆಗೋದೆ ಅಂದರೆ ಹಾಡುಗಳಿಗೆಲ್ಲ. ಈಗ ಹೇಳಪ್ಪ, ಇನ್ನೊಂದ್ಸತಿ ಸಾಂಗ್ ಹೇಳಪ್ಪ ಚಿನ್ನ. ರೈತ ರೈತ ರೈತ. ಓ ಬಂಡ ಅನ್ನ ಕೊಡುವ ದಾತ. ಅದನ್ನ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಆಡ್ತಾನೆ ನಮ್ಮ ಮಗು ಅಂದರೆ. ತುಂಬ ಚೆನ್ನಾಗಿ ಆಡ್ತಾನೆ. ಸೊ ನಮ್ಮ ಗುಬ್ಬಿ ಇಲ್ಲ. ಗುಬ್ಬಿ ಇದ್ದಿದ್ರೆ ಇದೆಲ್ಲ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅವಳು ಇಷ್ಟೊತ್ತಿಗೆಲ್ಲ ಎಳಿತಾ ಇದ್ಲು. ಓಕೆ, ನಮ್ಮ ಗುಬ್ಬಿ ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳೆ. ಸೊ ಅಜ್ಜಿ ಮನೆಯಿಂದ. ಹಾಗಾಗಿ ಅವಳು ಇಲ್ಲ ಇದ್ದಿದ್ರಂತೂ ಇದೆಲ್ಲ ಮಾಡೋಕ್ಕೆ ಬಿಡ್ತಿಲ್ಲ. ಅವಳು ಫುಲ್ಲು ಇದು ಮಾಡೋಳು. ವಿನೀತ್, ಏನಾದ್ರು ಮಾತಾಡು ಮನೆ. ನಾನು ಟ್ಯೂಷನ್ ಟೀಚರ್ ಅಲ್ವಾ. ಸೊ ಎದ್ರಿಗೆ ಗೊತ್ತವ್ರೆ ಮಾತಾಡೋಕ್ಕೆ. ಶೈ ಫೀಲಿಂಗ್. ನಾನು ಅಲ್ಲಿ ಬೇಲ್ದಂಡ್ ಕೀಳ ಹತ್ರ ಹೋಗಿದ್ವಲ್ಲ, ಆವಾಗ ಇವರು ಕ್ರಿಕೆಟ್ ಹತ್ರ ಕೂತಿದ್ರು. ಕಳ್ಳರು ನೋಡಿದ ತಕ್ಷಣ ಓಡ್ ಬಂದವ್ರೆ. ಯಾಕೆ ಅಂದರೆ ಹಿಂಗೆ ಬೈತಾಳೆ ಅಕ್ಕ ಅಂತ ಅಂದ್ಬಿಟ್ಟು. ಈಗ ನಮ್ಮ ಚಿಂಟು ಫ್ಯಾನೆಲ್ಲ ಒರೆಸ್ಕೊಟ್ಬಿಟ್ಟು ನಮ್ಮ ಅಮ್ಮನಿಗೆ. ಸೊ ಅದಕ್ಕೆ ಇವಾಗ ನಾವು ಒಂದು ಸಾಂಗ್ ಹೇಳಿ ಅವನಿಗೆ ಅಭಿನಂದಿಸ್ತೀವಿ. ಹೇಳ್ರಪ್ಪ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಚಪ್ಪಾಳೆ. ಧನ್ಯವಾದಗಳು ಅಂತ ಹೇಳಿ ಚಿಟ್ಟು. ಈ ಥರ ಪ್ರತಿಭೆ ಬೇಕಾದ್ರೆ ಫ್ಯಾನ್ಗಿನ್ ಒರ್ಸೋದಕ್ಕೆ ಯಾರು ಬೇಕಿದ್ರೆ ಈ ಗಂಡು ಮಗುನ ಕರೀರಿ. ಫೈನಲಿ ಫೋಟೋಸಿಂಥಸಿಸ್ ವರ್ಕಿಂಗ್ ಮಾಡೆಲ್ ಮಾಡಿದ್ದೀವಿ ಸೈನ್ಸ್ ಎಕ್ಸಿಬಿಷನ್ಗೆ. ಹೆಂಗಿದೆ ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ಆಲ್ರೆಡಿ ಫ್ರೆಶ್ಶಾಗಿ ಉಪ್ಸಾರು ಮಾಡಿಬಿಟ್ಟವ್ರೆ ಮಧ್ಯಾಹ್ನಕ್ಕೆ. ಸೊ ನೋಡ್ಬೋದು. ಸೊಪ್ಪು ಬೆಳಗ್ಗೆ ಕುಯ್ಕೊಂಡು ಬಂದೆ. ಇವಾಗ ಆಲ್ರೆಡಿ ಪ್ರಿಪೇರ್ ಆಗಿದೆ ಊಟ.